ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅವಾಗ ಟ್ರೆಂಡಿಂಗ್ ಫೋಟೋಸ್ ಗಳು ವೈರಲ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ಈ ತರ ಫೋಟೋಸ್ ಗಳು ಪ್ರೆಸೆಂಟ್ ವೈರಲ್ ಆಗ್ತಾ ಇರುವಂತದ್ದು. ಮತ್ತೆ ಈ ತರ ಫೋಟೋಸ್ ಗಳಾಗಿರ್ಬೋದು, ಈ ತರ ಫೋಟೋಸ್ ಗಳು ವೈರಲ್ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಈ ತರ ವೈರಲ್ ಫೋಟೋಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಆ ಒಂದು ಪ್ರಾಂಪ್ಟ್ಸ್ ಗಳನ್ನ ಯಾವ ತರ ಸರ್ಚ್ ಮಾಡೋದು, ಮತ್ತೆ ನೀವು ಕೂಡ ಬೇರೆ ಬೇರೆ ಸ್ಟೈಲ್ ಅಲ್ಲಿ ನಿಮ್ಮ ಒಂದು ಫೋಟೋನ ಕ್ರಿಯೇಟ್ ಮಾಡ್ಕೋಬೇಕಾ, ಯಾವ ತರ ಒಂದು ಪ್ರಾಂಪ್ಟ್ ಅನ್ನ ಹುಡುಕ್ಬಿಟ್ಟು ಯಾವ ತರ ನಿಮ್ಮ ಒಂದು ಫೋಟೋನ ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸ್ವತಃ ನೀವೇ ಒಂದು ಪ್ರಾಂಪ್ಟ್ ಅನ್ನ ಯಾವ ತರ ಹುಡುಕೋದು ಅಂತ ಕಂಪ್ಲೀಟ್ ಆದಂತ ಒಂದು ಟ್ಯುಟೋರಿಯಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೂಗಲ್ ಜೆಮಿನಿ ಮುಖಾಂತರ ಪ್ರಾಂಪ್ಟ್ ಗಳನ್ನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೀವೇ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಫೋಟೋ ಶೂಟ್ ಮಾಡಿರೋ ರೀತಿ ನಿಮ್ಮ ಒಂದು ಫೋಟೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಫೋಟೋಸ್ ಗಳು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೋಬಹುದು ಸ್ನೇಹಿತರೆ. ಈ ತರ ಫೋಟೋಸ್ ಗಳು ನೀವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ಈ ತರ ಫೋಟೋಸ್ ಗಳನ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ನೋಡ್ಕೋಬಹುದು ಸ್ನೇಹಿತರೆ, ಬೇರೆ ಬೇರೆ ಸ್ಟೈಲ್ಸ್ ಗಳಲ್ಲಿ ನಿಮ್ಮ ಒಂದು ಫೋಟೋಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಾಂಪ್ಟ್ ಅನ್ನ ಯಾವ ರೀತಿಯಾಗಿ ಸರ್ಚ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ ಸಬ್ಸ್ಕ್ರೈಬರ್, ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ಸದ್ಯದ ಟ್ರೆಂಡಿಂಗ್ ಅಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಈ ಒಂದು ಫೋಟೋ ವೈರಲ್ ಆಗ್ತಾ ಇರುವಂತದ್ದು ಜಸ್ಟ್ ನಿಮ್ಗೆ ಯಾವ ತರ ಒಂದು ನಿಮ್ಮ ಒಂದು ಫೋಟೋ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಒಂದು ಪ್ರಾಂಪ್ಟ್ ಬೇಕು ಆ ಒಂದು ಫೋಟೋನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ತರ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಇದನ್ನ ಗೂಗಲ್ ಜೆಮಿನಿಲಿ ಪೇಸ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಬಂದಿರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಬಂದಿರುವಂತದ್ದು, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಮ್ರಾದಲ್ಲಿ ಒಂದು ಬಂದಿರುವಂತದ್ದು ಫೋಟೋ. ಜಸ್ಟ್ ನಾವು ಇವಾಗ ನಾನೇನು ಸ್ಕ್ರೀನ್ ಶಾಟ್ ತಗೊಂಡೆ ಅದು ಇಲ್ಲಿ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ. ಆ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಐ ವಾಂಟ್ ಟು ಕ್ರಿಯೇಟ್ ದಿಸ್ ಟೈಪ್ ಆಫ್ ಇಮೇಜ್ ಫಾರ್ ಮೈ ಫೋಟೋ, ಸೆಂಡ್ ಮಿ ದಿ ಪ್ರಾಂಪ್ಟ್ ಫಾರ್ 100% ಫೇಸ್ ಮ್ಯಾಚ್ ಅಂತ ಜಸ್ಟ್ ಈ ತರ ನಾರ್ಮಲ್ ಆಗಿ ಟೈಪ್ ಮಾಡಿ. ಕನ್ನಡದಲ್ಲೂ ಟೈಪ್ ಮಾಡಿದ್ರೆ ನಡೆಯುತ್ತೆ, ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ನಡೆಯುತ್ತೆ. ನಾನು ಈ ತರ ಫೋಟೋನ ಕ್ರಿಯೇಟ್ ಮಾಡ್ಕೋಬೇಕು, ನನಗೆ ಇದರ ಪ್ರಾಂಪ್ಟ್ ಕಳಿಸಿ ಅಂತ ಜಸ್ಟ್ ಗೂಗಲ್ ಜೆಮಿನಿಗೆ ಫೋಟೋ ಜೊತೆಗೆ ಈ ಒಂದು ಪ್ರಾಂಪ್ಟ್ ಅನ್ನ ಜಸ್ಟ್ ಸೆಂಡ್ ಮಾಡಿದ್ರೆ ಆಯ್ತು. 1 ನಿಮಿಷದಲ್ಲಿ ಆ ಒಂದು ಪ್ರಾಂಪ್ಟ್ ನಿಮ್ಗೆ ಸೆಂಡ್ ಮಾಡುತ್ತೆ. ಇದು ನೋಡ್ಕೋಬಹುದು ಸ್ನೇಹಿತರೆ, ಮಿಸ್ ಆಗಿ ಫೋಟೋ ಸೆಂಡ್ ಮಾಡಿರುವಂತದ್ದು. ಐ ವಾಂಟ್ ಪ್ರಾಂಪ್ಟ್ ಫಾರ್ ದಿಸ್ ಇಮೇಜ್ ಅಂತ ಟೈಪ್ ಮಾಡ್ತೀನಿ. ಇದು ಕೆಲವೊಂದ್ಸಲ ಮಿಸ್ ಆಗಿ ಫೋಟೋ ಸೆಂಡ್ ಮಾಡುತ್ತೆ ಸ್ನೇಹಿತರೆ. ಐ ವಾಂಟ್ ಪ್ರಾಂಪ್ಟ್ ಫಾರ್ ದಿಸ್ ಇಮೇಜ್ ಅಂತ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದಾಗ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಒಂದು ಪ್ರಾಂಪ್ಟ್ ಬಂದಿರುವಂತದ್ದು. ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ, ದ ಪ್ರೊಫೆಷನಲ್ ಪ್ರಾಂಪ್ಟ್ ಬಂದಿರುವಂತದ್ದು, ಹೈಲಿ ಡಿಟೇಲ್ಡ್ ಸಿನಿಮ್ಯಾಟಿಕ್ ಡಿಜಿಟಲ್ ಇಲಸ್ಟ್ರೇಷನ್. ಇದು ಪ್ರಾಂಪ್ಟ್ ಸ್ನೇಹಿತರೆ. ಇದನ್ನ ಜಸ್ಟ್ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಕೇವಲ 1 ನಿಮಿಷದಲ್ಲಿ ಆ ಒಂದು ಇಮೇಜ್ ರೆಡಿ ಮಾಡಿ ಸೆಂಡ್ ಮಾಡುತ್ತೆ ಸ್ನೇಹಿತರೆ. ನಿಮ್ಗೆ ಯಾವ ಒಂದು ಇಮೇಜ್ ಪ್ರಾಂಪ್ಟ್ ಬೇಕು ಜಸ್ಟ್ ಆ ಒಂದು ಇಮೇಜ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು, ಯಾವ ಒಂದು ಫೋಟೋ ಪ್ರಾಂಪ್ಟ್ ಬೇಕು ನಿಮ್ಗೆ ಯಾವ ಒಂದು ಫೋಟೋನ ಪ್ರಾಂಪ್ಟ್ ನೀವು ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಜಸ್ಟ್ ಆ ಒಂದು ಫೋಟೋನ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಾನು ಆಲ್ರೆಡಿ ಹೇಳಿದಾಗೆ ಐ ವಾಂಟ್ ಟು ಕ್ರಿಯೇಟ್ ದಿಸ್ ಇಮೇಜ್ ಸೆಂಡ್ ಮಿ ದಿ ಪ್ರಾಂಪ್ಟ್ ಅಂದ್ರೆ ಜಸ್ಟ್ ಇಮಿಡಿಯೇಟ್ ಆಗಿ ಗೂಗಲ್ ಜೆಮಿನಿನೇ ಪ್ರಾಂಪ್ಟ್ ಸೆಂಡ್ ಮಾಡುತ್ತೆ. ಅದೇ ಒಂದು ಪ್ರಾಂಪ್ಟ್ ಅನ್ನ ನೀವು ಇಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟು ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಕೆಳಗಡೆ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಇಮೇಜ್ ನಿಮ್ಮ ಒಂದು ಫೇಸ್ ಇರುವ ಇಮೇಜ್ ಅನ್ನ ರೆಡಿ ಮಾಡುತ್ತೆ ಸ್ನೇಹಿತರೆ. ನಾನು ಒಂದು ಟೆಲಿಗ್ರಾಮ್ ಲಿಂಕು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಒನ್ ಟೈಮ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬಹುದು. ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ, ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಪ್ರಾಂಪ್ಟ್ ಇದೆ ಅಂತ, ಯಾವ್ಯಾವ ಬೇರೆ ಬೇರೆ ಪ್ರಾಂಪ್ಟ್ಸ್ ಗಳು ನಾನು ಕೊಟ್ಟಿದ್ದೀನಿ. ನೋಡ್ಕೋಬಹುದು ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಬೇರೆ ಬೇರೆ ಪ್ರಾಂಪ್ಟ್ಸ್ ಇರುವಂತದ್ದು. ಆ ಒಂದು ಫೋಟೋ ಕೆಳಗೆ ಆ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಒಂದು ಫೋಟೋನ ಕ್ರಿಯೇಟ್ ಮಾಡ್ಕೋಬೇಕು ಜಸ್ಟ್ ಈ ತರ ಒಂದು ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಾಪಿ ಬಂದಿರುವಂತದ್ದು ಇಮಿಡಿಯೇಟ್ ಆಗಿ ಕಾಪಿ ಆಗುತ್ತೆ. ಅದನ್ನು ನೀವು ಗೂಗಲ್ ಜೆಮಿನಿದಲ್ಲಿ ಪೇಸ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ಒಂದು ಗೂಗಲ್ ಜೆಮಿನಿಯಲ್ಲಿ ಟ್ರೆಂಡಿಂಗ್ ಫೋಟೋಸ್ಗಳು ಜನರೇಟ್ ಆಗ್ತಾ ಇರುವಂತದ್ದು, ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.